ಎಲ್ಲರಿಗೂ ನಮಸ್ಕಾರ. ನಾವು ಹೊಸಬೀದಿ ಜನತೆ ಆಗಿದ್ದೀವಿ. ವರಸಿದ್ಧಿ ವಿನಾಯಕ ಸಂಘದ ವತಿಯಿಂದ, ಯುವಕ ಸಂಘದ ವತಿಯಿಂದ ಈ ದಿನ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇಷ್ಟು 7 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಶಸ್ವಿಯಾಗಿದೆ. ಹಿಂದೆ ಎಲ್ಲ ಕಡಿಮೆ ಜನಗಳು ರಂಗೋಲಿ ಬಿಡಿಸ್ತಾ ಇದ್ದರು. ಆದರೆ ಈ ವರ್ಷ 20 ಜನಗಳು ರಂಗೋಲಿಯನ್ನು, ಮಹಿಳಾ ಮಣಿಗಳು ಅವರ ಕರಕುಶಲತೆಯಿಂದ ರಂಗೋಲಿಯನ್ನು ಬಿಡಿಸಿದ್ದಾರೆ. ನಾವು ಬಿಡಿಸಿರ್ತಕ್ಕಂಥ ರಂಗೋಲಿ ಗಣೇಶ ಚತುರ್ಥಿ ಕಳಶ ರಂಗೋಲಿ ಅಂತ ಇದರ ಹೆಸರು ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಹೊಸಬೀದಿಯಲ್ಲಿ ಗಣೇಶ ಹಬ್ಬ 5ನೇ ದಿನ ಇವತ್ತು ವಿಸರ್ಜನೆ ಆಗಿದೆ. ರಂಗೋಲಿ ಸ್ಪರ್ಧೆ ಮಾಡಿದರೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಗುಲಾಬಿ ರಂಗೋಲಿ ಬಿಟ್ಟಿದ್ದೀವಿ, ನೋಡೋಣ ಏನಾಗುತ್ತೆ. ಹಲೋ, ಈ ಗಣಪತಿ ಹಬ್ಬದ ಶುಭಾಶಯಗಳು ಫಸ್ಟ್ ಎಲ್ಲರಿಗೂ. ನಾನು ಹೇಳಕ್ಕೆ ಬಯಸೋದೇನೆಂದರೆ, ಈ ಥರ ರಂಗೋಲಿ ಸ್ಪರ್ಧೆಗಳು ಎಲ್ಲ ಕಡೆ ನಡಿಬೇಕು. ನಮ್ಮ ಸಂಸ್ಕೃತಿ ಬೆಳಿಬೇಕು. ಮುಂದಿನ ಮಕ್ಕಳು ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇವಾಗಿನ ಜನ್ರೇಷನಲ್ಲೆಲ್ಲ ನಾವೇ ಮಕ್ಕಳಿಗೆ ಫ್ಯೂಚರಾಗಿ ಈ ರಂಗೋಲಿನ, ಈ ಥರ ನಮ್ಮ ಸಾಂಪ್ರದಾಯಿಕ ಕಾರ್ಯಕ್ರಮಗಳೇನಿದೆ, ಹಾಡಾಗಲಿ, ರಂಗೋಲಿ ಸ್ಪರ್ಧೆ ಆಗಲಿ, ಒಂದು ಡ್ಯಾನ್ಸ್ ಆಗಲಿ, ಎಲ್ಲದಕ್ಕೂ ನಾವು ಎನ್ಕರೇಜ್ ಕೊಟ್ಕೊಂಡು ಈಗಿನ ಮಕ್ಕಳನ್ನ ನಾವು ಮುಂದಿನ, ಅವರೇ ನಮ್ಮ ಭವಿಷ್ಯ, ಮುಂದಿನ ಫ್ಯೂಚರ್ ಯಾವ ರೀತಿ ಇದೆ ಅಂದರೆ, ಈಗಿನ ಜನ್ರೇಷನಲ್ಲಿ ನಮ್ಮ ಸಂಸ್ಕೃತಿ ಎಲ್ಲ ಮರ್ತು ಬಿಡ್ತಾ ಇದ್ದಾರೆ ಜನಗಳು. ಹಾಗಾಗಿ ಎಲ್ಲರೂ ಇದನ್ನು ಬೆಳೆಸಬೇಕು, ಉಳಿಸ್ಬೇಕು. ನಾವೆಲ್ಲದಕ್ಕೂ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ಥರ ಕಾರ್ಯಕ್ರಮಗಳು ಎಲ್ಲ ನಡೆಯೋ ಹಾಗೆ ಮಾಡಬೇಕು. ನಾವೆಲ್ಲರೂ ಇದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸ್ಬೇಕು. ಎಲ್ಲರೂ ಮಕ್ಕಳು ಭವಿಷ್ಯನ ನಾವು ಚೆನ್ನಾಗಿ ಉಜ್ವಲವಾಗಿ ಬೆಳೆಸಬೇಕು. ಇದು ಒಂದು ಬುನಾದಿ ನಮ್ಮ ಮಕ್ಕಳುಗಳಿಗೆ. ನಮ್ಮ ಸಂಸ್ಕೃತಿ ಏನಿದೆ ಹಿಂದಿನಿಂದ ಬಂದಿರೋದು, ಇದು ನಮ್ಮ ಮಕ್ಕಳುಗಳಿಗೆ ಒಂದು ಬುನಾದಿ, ಫೌಂಡೇಶನ್. ಇದನ್ನು ನಾವು ಬೆಳೆಸ್ಕೊಟ್ಟು ಹೋದಷ್ಟು ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಅವ್ರವ್ರ ಶಕ್ತಿ, ಅವ್ರವ್ರ ಸಾಮರ್ಥ್ಯ, ಅವ್ರವ್ರ ತಕ್ಕಂತೆ ಎಲ್ಲ ಬಿಡಿಸಿದ್ದಾರೆ. ಎಲ್ಲರದ್ದು ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಕಲರು, ಇದು ಶ್ರಮ ಯಾರು ಜಾಸ್ತಿ ಹಾಕಿದ್ದಾರೆ, ಅವರವರು ಶಕ್ತಿಯನುಸಾರ ಬಿಡಿಸಿದ್ದಾರೆ. ಎಲ್ಲದೂ ಚೆನ್ನಾಗಿದೆ. ಅದರಲ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಬಂದರೂ ನಮಗೆ ಖುಷಿನೇ. ಅವರು ನಮ್ಮವರೇ, ನಂಬಿದೆಯವರೇ, ನಮ್ಮ ಜನನೇ, ನಮ್ಮವರೇ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಾಂಜಲಿ ಅಂತ. ನಾವಿವತ್ತು ಬಟರ್ಫ್ಲೈ ರಂಗೋಲಿಯನ್ನು ಬಿಡ್ತಾ ಇದ್ದೀವಿ. ಹೊಸಬೀದಿಯಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಾವು ಬಟರ್ಫ್ಲೈ ರಂಗೋಲಿಯನ್ನು ಕಲರ್ ಆಗಿ ಬಿಡಿಸ್ತಾ ಇದ್ದೀವಿ. ಇದು ನಮ್ಮ ರಂಗೋಲಿ. ಎಲ್ಲರಿಗೂ ನಮಸ್ಕಾರ. ಹೊಸಬೀದಿಲಿ ಎಲ್ಲರೂ ಚೆನ್ನಾಗಿ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದಾರೆ. ಒಂದೊಂದು ರೀತಿ ವಿಭಿನ್ನವಾಗಿದೆ. ಎಲ್ಲರೂ ಅವರ ಕಲೆನ ಇವತ್ತು ಪ್ರದರ್ಶಿಸ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಒಂದು ಕಡೆಯಿಂದ ನೋಡ್ಕೊಂಡು ಬಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ರಂಗೋಲಿಗಳನ್ನ ಬಿಟ್ಟಿದ್ದಾರೆ. ಥ್ಯಾಂಕ್ ಯು.